ಅದಕ್ಕೆ ಯಾವುದೇ ಅನುದಾನದ ಕೊರತೆ ಇಲ್ಲ. ನಮ್ಮ ತಾಲೂಕಿನಲ್ಲಿ ಕೆಲಸ ಸುನಾಮಿ ಬಂದಂಗೆ ಬರ್ತಾ ಇದೆ. ಇನ್ನು 3 ವರ್ಷದಲ್ಲಿ ಏನೇನು ಕೆಟ್ಟು ಅದಕ್ಕೆ ಈ ರಸ್ತೆಗಳನ್ನ, ಹಳ್ಳಿ ರಸ್ತೆಗಳನ್ನ ನೆಕ್ಸ್ಟ್ ಇಯರ್ ಇಂದ ತಗೊಳ್ತೇವೆ. ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದಿದೆ, ಅದಕ್ಕೆಲ್ಲ ಲಿಸ್ಟ್ ರೆಡಿ ಇದೆ ನಮ್ಮ ಹತ್ರ. ತಗೊಳ್ತೇನೆ, ಯಾರು ಚಿಂತೆ ಮಾಡಬಾರ್ದು. ಇನ್ನು ನಮ್ಮ ಸರ್ಕಾರ 3 ವರ್ಷ ಇದ್ರೆ ಸಿದ್ದರಾಮಯ್ಯನವರು 3 ವರ್ಷ ಮುಖ್ಯಮಂತ್ರಿ ಇರ್ತಾರೆ, ಯಾವುದು ಚೇಂಜ್ ಇಲ್ಲ. ಅದಕ್ಕೆ ಎಲ್ಲ ಕೆಲಸಗಳನ್ನು ಮಾಡ್ತೇವೆ, ಯಾರು ಇದನ್ನು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲೊಂದು ಮತ್ತೊಂದು ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದೀನಿ, ಎಲ್ಲಿ ಉಪ್ಪುಲ್ದಿನಿ ಕ್ರಾಸ್. ನಂದೇನು ಸಮಸ್ಯೆ ಇಲ್ಲ, 3 ಕೋಟಿ ಕೊಟ್ಟು ಬಿಟ್ಟಿದೆ. ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಪರ್ಮಿಷನ್ ಕೊಡ್ತಾ ಇಲ್ಲ, ಹೆಂಗೆಂಗೋ ಮಾಡಿಸ್ತಾ ಇದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಒಂಕಲ್ಗುಂಟೆ ಬಸ್ ಸ್ಟ್ಯಾಂಡ್ ಆತಿಲ್ಲ, ಈಗ ಆಗೈತಾ ಇಲ್ಲ? 4 ಕೋಟಿ ಎಂಕೆಟಾರ್ ರೋಡ್ ಬಂದಿದೆ. ಮಂಗಳೂರಿನಲ್ಲಿ 6 ಕೋಟಿ. ಏನಪ್ಪ ಶಿವಲಿಂಗಪ್ಪ ಬದಲು ನೀನು ಅಲ್ಲಿ ಶಿವಲಿಂಗಪ್ಪ 6 ಕೋಟಿ ಮಾಡಿನೇ ಇಲ್ಲ, ಟೆಂಡರ್ ಆತಿಲ್ಲ. ಈಗ 6 ಕೋಟಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಯಾಕಂದ್ರೆ ನಮ್ಮವರು ಹೇಳೋದಿಲ್ಲ, ಅದಕ್ಕೆ 6 ಕೋಟಿ 3 ಕೋಟಿ ಒಂದು 10 ಕಡೆ ಕಟ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್. ಜಾಗ ಹಾಕೊಡ್ರಿ, ಗೇಟ್ ಬೇಕಂತ ಬಸ್ ಸ್ಟ್ಯಾಂಡ್ ಕೊಡ್ತೇನೆ, ಆರಾಮ್ ಕೂತ್ಕೊಳ್ರಿ. ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡೀವಿ. ಹೀಗಾಗಿ ಮತ್ತೆ ನೋಡೋಣ ಏನೇನು ಅಭಿವೃದ್ಧಿ ಕೆಲಸ ಜಾಸ್ತಿ ಹಾಕವ. ಯಾರ ಕೇಳಿದ್ರು ಪ್ರಶ್ನೆ, ಅವರು ಏನು ಗ್ಯಾರಂಟಿ ನಿಲ್ಲಿಸ್ಬಿಡ್ತೀರಂತ. ನೋಡಪ್ಪ, ನನ್ನೇನ್ರ ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರಿಲ್ಲೋ ಗೊತ್ತಿಲ್ಲ, ಮಂತ್ರಿಗಳೇನು ಮಾಡ್ತಾರಿಲ್ಲೋ ಗೊತ್ತಿಲ್ಲ. ನಮ್ಮ ಸಿದ್ದರಾಮಯ್ಯನವರು ಸಾಕು, ಈಗ ಅವ್ರು ನನಗೆ ಮಾಡಿಬಿಟ್ಟಿದ್ದಾರೆ. ನಾನು ಮಾಡಿದೆ ಅಂದ್ರೆ ನಾನು ಇನ್ನೂ ಜಾಸ್ತಿ ಮಾಡ್ತೇನೆ ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ಬಿಡ್ತೀನಿ. ನಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನೂ ಸುಧಾರಣೆ ಮಾಡಿದ್ರೆ ಸ್ವಲ್ಪ ಗಂಡ್ಮಕ್ಳಿಗೂ ಬಸ್ ಫ್ರೀ ಮಾಡಲ್ಲ. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದ್ರೆ ಮತ್ತೆ ನೀವು ಅರ್ಧ ಬರಿಬೇಡ್ರಿ ಪ್ರಶ್ನೆ. ಆಮೇಲೆ ಮತ್ತೆ ಸಿದ್ದರಾಮಯ್ಯನವ್ರು ಬೈತಾರೆ. ನಾನು ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿ ಎಲ್ಲ ಆದ್ರೆ ಸುಧಾರಣೆ ಹೇಳಿದೆ. ನಾವು ಯಾರು ಗ್ಯಾರಂಟಿ ವಿರೋಧಿಲ್ಲ ಅನ್ನೋದಕ್ಕಿಂತ ಹೇಳಿದೆ ಮಾಡ್ತೀವಿ. ನಮ್ಗೊಂದು ಬದ್ಧತೆ ಇದೆ. ಸಿದ್ದರಾಮಯ್ಯನವ್ರಿಗೆ ಬಡವರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ, ಜನರ ಬಗ್ಗೆ ಕಳಕಳಿ ಇರೋಂಥ ಮನುಷ್ಯ. ನಾನು ಸಿದ್ದರಾಮಯ್ಯ ಆಲ್ಮೋಸ್ಟ್ ಒಟ್ಟಿಗೆ MLA ಆದವರು. ಅವ್ರು 83ಕ್ಕೆ MLA 1983, ನಾನು 1985 MLA. ಹೀಗಾಗಿ 40 ವರ್ಷ ಆಯ್ತು. ನಮ್ಮ ಜನರು ಆಶೀರ್ವಾದ ಇದೆ, ಜನರು ಮಾಡಿದ್ದಾರೆ. ಇವತ್ತು ನಮ್ಮ